विश्वमूर्तीच्या ಹಾಗೆಂದು ಜಗದೊಡನೆಯಾಗಿ ಸೀತಾರಾಮ ಅವನ ಬಗೆಯಾಗಿ ನಾನೇನು ತಿಳಿಯದವಳು ಎನ್ನುವುದಾಗಿ ಭಾವಿಸಿಕೊಂಡೆ. ಈಗಲ್ಲ, ಪೂರ್ವದಲ್ಲೇ ಎಲ್ಲವನ್ನು ಅರ್ಥವಿಸಿಕೊಂಡವಳು ನಾನು. ಹಾಗೆಂದು ಯುದ್ಧ ಕ್ಷೇತ್ರಕ್ಕೆ ನಾನು ಯುದ್ಧವೇ ಭತ್ತ ಇರುವುದಾಗಿ ಬರುವುದಕ್ಕೆ ಬಲವಾದ ಕಾರಣ ಏನು? ಹಾಗೆಂದು ನನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಂಟು ಎನ್ನುವಂತಹ ಅಹಂಕಾರದಿಂದ ಬಂದಿದ್ದೆ ಎನ್ನುವುದಾಗಿ ಸರ್ವತಾ ಭಾವಿಸ ಕೂಡ ರಾಘವ ಶ್ರೀರಾಮಚಂದ್ರ ಅವನೇನು ಎನ್ನುವುದನ್ನು ಎಲ್ಲವನ್ನು ಅರ್ಥವಿಸಿಕೊಂಡಿದ್ದೇನೆ. ಪರಮಮೂರ್ತಿ ವಿಶ್ವಮೂರ್ತಿ ಆ ರಾಮಚಂದ್ರ ಸಕಲ ಜೀವರಾಶಿಗಳಲ್ಲಿಯೂ ಎರಕವಾಗಿರ್ತಾನೆ. ಹಾಗೆಂದು ಯಾರು ಆತನ ಭಜ ಕರೆಯುತ್ತಾರೋ ಅಂತವರನ್ನು ಯಾವತ್ತೂ ಕರುಣಾದೃಷ್ಟಿಯಿಂದಲೇ ಬರೆಯುತ್ತಾರೆ ಇರುವಂತಹ ಸತ್ಯವನ್ನು ಅರಿತುಕೊಂಡವಳು. ಅಹಂಕಾರ ಎನ್ನುವುದು ನನಗಿಲ್ಲ. ಕಪ್ಪ ಕಾಣಿಕೆಯನ್ನು ಕೊಡುವುದು ಮುಖೇನವಾಗಿ ಮಾಯಾಪುರಿಯಲ್ಲಿ ಆತನ ಪಾದಕ್ಕೊಪ್ಪಿಸಿ ಶರಣಾಗುವಂತಹ ಜಾಯಮಾನದಂತದ್ದು. ಹಾಗೆಂದು ನಿನಗೆ ಶರಣಾಗುತ್ತೆ ಎನ್ನುವುದಾಗಿ ಸರ್ವತಾ ಭಾವಿಸ ಕೂಡ ಅವ ಬಂದ ಅಂತಾದ್ರೆ ಅವನಿಗೆ ಹೇಗೆ ಸಾಧ್ಯ?
ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ದೀಕ್ಷಾಬದ್ಧನಾದುದರ ಪರಿಣಾಮವಾಗಿ ಇತ್ತ ಕಡೆಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಅವನ ಪ್ರತಿನಿಧಿಯಾಗಿ ಶತ್ರುಹರಣೆ ಬಂದಾಗ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸುವುದರ ಮೂಲಕವಾಗಿ ರಾಮಾನುಗ್ರಹಕ್ಕೆ ಪಾಲ್ಗೊಳ್ಳಬೇಕಾದ್ದು ನಿನ್ನ ಆದ್ಯ ಕರ್ತವ್ಯವಾಗಿತ್ತು. ಆದರೆ ಅದನ್ನೆಲ್ಲ ಲೆಕ್ಕಿಸದೆ ರಾಮನನ್ನೇ ಕಾಣಬೇಕೆನ್ನುವಂತಹ ಹಠವನ್ನು ಛಲವನ್ನು ಮುಂದಿಟ್ಟಿದ್ದಾರೆ. ನಿಮ್ಮ ರಾಕ್ಷಸೀಯರ ಹುಟ್ಟುಗುಣ ಬಿಟ್ಟು ಹೋಗುವುದಿಲ್ಲ. ನಿಮಗೆ ಸರಿಯಾದ ಮಾರ್ಗವನ್ನು ದಾರಿಯನ್ನು ತೋರಿಸಬೇಕಾಗಿದೆ.